ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಸುಮಾರು ದಿವಸದ ನಂತರ ಮತ್ತೆ ವ್ಲಾಗ್ ಮಾಡ್ಲಿಕ್ಕೆ ಬಂದಿದ್ದೇನೆ ಆಯಿತಾ. ಮನೆ ಕೆಲಸ ಎಲ್ಲ ಆಯಿತು ನಂದು. ಈಗ ತಾಯಿ ಮನೆಗೆ ಹೋಗುವ ಅಂತ ಹೊರಟಿದ್ದಾನೆ. ಇವತ್ತೇ ಬರ್ತೇನೆ. ಮಧ್ಯಾಹ್ನ ಒಂದು ಊಟಕ್ಕೆ ಹೋಗಿ ಸಂಜೆ ಬರೋದು. ನಾನು ಮಕ್ಕಳು ಮಾತ್ರ ಹೋಗ್ತಾ ಇರೋದು ಸ್ಕೂಟರಲ್ಲಿ. ಆಫ್ಟರ್ ಲಾಂಗ್ ಟೈಮ್ ಆದ ನಂತರ ತಾಯಿ ಮನೆಗೆ ಸ್ಕೂಟರಲ್ಲೇ ಹೋಗ್ತಾ ಇದ್ದೇನೆ, ಸ್ಕೂಟಿಯಲ್ಲಿ. ನಾನು ಸಹ ಎಕ್ಸೈಟ್ ಆಗಿದ್ದೇನೆ. ಯಾವ ಥರ ಹೋಗ್ತದೆ ಅಂತ ಗೊತ್ತಿಲ್ಲ. ಭಾರ್ಗವ ಇರುವಾಗ ಕರ್ಕೊಂಡು ಹೋಗಿದ್ದೆ ತಮ್ಮನ ಜೊತೆ, ಅವನು ಸಣ್ಣದಿರ್ಬೇಕಿದ್ದೆ. ಈಗ ಪುಟ್ಟಕ್ಕ ಮತ್ತು ಭಾರ್ಗವ ಇರೋದು ನೋಡಿಲ್ಲ. ಹಂಗೆ ಅಂತ ಕ್ಯಾಕಿಕ್ಕು ನೀನು ಬಪ್ಪದು ಬೇಡ, ನೀನು ಅಜ್ಜೊಟ್ಟಿಗೆ ಕೂಚಿ ಪ್ಲೀಸ್. ಬರ್ತಾಯಾ? ಅವಳು ಸಹ ಬರ್ತಾಳೆ. ಪುಟ್ಟಕ್ಕ ನಿನಗೆ ಕೇಕ್ ತತ್ತೆ, ನೀನು ಅಜ್ಜೊಟ್ಟಿಗೆ ಕೂಚಿ. ಒಂದು ಬಿಟ್ಟು ಹಸಿರು ನೀನು ಬರ್ತಾಯಾ? ಸರಿ, ಅಣ್ಣನ ದಿನಗಳು. ಅಣ್ಣ ಬಾಳು. ಅಣ್ಣ ಎಲ್ಲಿದ್ದೋ? ಸೊ ಈಗ ಬಿಟ್ಟು ಅಂದವ್ರನ್ನ ಹೊರಡಿಸ್ಬೇಕು. ನಾನು ಆಲ್ಮೋಸ್ಟ್ ಬೆಳಗಿನ ಕೆಲಸ ನಾನೆಂತ ಮಾಡ್ತೇನೆ ಅದನ್ನೆಲ್ಲ ಮಾಡಿ ಆಗಿದೆ. ಇನ್ನೂ ಹೊರಡೋದು ಸಾಧಾರಣ 10 ಗಂಟೆಗೆ ಹೊರಡುವ ಅಂತ ಅಂದ್ಕೊಂಡಿದ್ದೆ. ಈಗ ವಾಟ್ ಈಸ್ ದ ಟೈಮ್? 9:36 ಕರೆಕ್ಟ್ ಆಗ್ತದೆ. 9:50 ಹಾಗೆ ಹೊರಡಬಹುದು. ಅದರಿಡಲ್ಲಿ ನಮ್ಮ ಮನೆ ಅಂಗಳದಲ್ಲಿ ಎಲ್ಲ JCB ಕೆಲಸ ಆಗ್ತಾ ಉಂಟು. ಸ್ವಲ್ಪ JCB ಎಲ್ಲ ಕ್ಯೂರಿಯಾಸಿಟಿ ಉಂಟು ಮಗನಿಗೆ. ಯಾಕು ಆಯ್ತು, ಹೊರಡಿಸ್ತಾನೆ. ಇಲ್ಲುಂಟು JCB ನೋಡಿ. ಒಂದು ಇದು ಸಣ್ಣ ಗುಂಡಿ ಮಾಡ್ಲಿಕ್ಕೆ ಬಂದದ್ದು, ಕಣಿ ಮಾಡಲಿಕ್ಕೆ. ಅದೊಂದು ದೊಡ್ಡ JCB. ನಿನ್ನೆ ಕೆಲಸ ಆಗಿದೆ ಅದರದ್ದು. ಒಂದು ಫೋಟೋ ತೆಗಿತೇನೆ ಬಾ ಅಂತ ಕರ್ತಿದ್ದವನ ನಾನು. ಎಂತರ ಇದು? JB. ಅಣ್ಣ ಹತ್ತಿದ್ದು ನೋಡಿ ನನ್ನಂಚ ಹತ್ತಿಸಿ ಅಂತ ಹೇಳ್ತಿದ್ದಾಳೆ ಸುಬ್ಬಮ್ಮ. ಇಲ್ಲಿ ನೋಡ, ಅದೆಲ್ಲ ಅವಕ್ಕೆ ಗೊಂತು, ನನಗೆ ಗೊಂತಿಲ್ಲ ಅದರ ಬಗ್ಗೆ. ನೀನು ಇಲ್ಲಿ ಕೂರವ್ರೊಟ್ಟಿಗೆ. ಅಷ್ಟು ದೂರ ಹೋಗಬೇಕಲ್ಲ, ಹಾಗಾಗಿ ನಾನು ಗಾಗಲ್ಸ್ ಹಾಕ್ಕೊಂಡಿದ್ದೆ ಆಯಿತಾ. ನಾನು ಹಾಕೋದು ನೋಡಿ ನನ್ನ ಮಕ್ಕಳಿಗೆ ಕೂಡ ಬೇಕು ಅಂತಾಗಿತ್ತು. ಇದು ಕೃಷಿ ಮೇಳದ ಕನ್ನಡಕ ಹೊರತು. ತಾಯಿ ಮನೆಗೆ ತಲುಪಿ ಆಯ್ತು. ಇಲ್ಲಿ ನೋಡಿ ಕೋಲ ಕಟ್ಟಿಕೊಂಡು ಬಂದಿದ್ದಾರೆ. ಎಂತ ಕೋಲ? ಮತ್ತೆ ಪಾಪು ಪುಟ್ಟಕ್ಕನ ಜುಟ್ಟನ್ನು ಕೋಳಿ ಸುವಿ ಮಾಡಿ. ಪುಟ್ಟಕ್ಕ ನಾವು ದೂರ ಬಂದದ್ದು ತುಂಡೌತ್ ಹಂಗೆಲ್ಲ ಮಾಡ್ರಿ. ದೂರ ಬಂದದ್ದು ನಾವು ದೇವಸ್ಥಾನಕ್ಕೂ. ಅಪ್ಪ ಎನ್ನ ಬಾಲಿನ ದೇವಸ್ಥಾನವೇ ಇದು. ಮಾವನ ಹತ್ರ ಇದ್ದು ದೊಡ್ಡದು ಒಳ ಇದ್ದದು ಎಂತಕ್ಕೆ ಮಾವಂಗ ತೋರ್ಸಲು ಸುಮಾರು ಇದ್ದೀಗ. ಅಮ್ಮನ ಕೋಲ ಆಯ್ತಾ. ತಕೊಂಡು ಹೋಗ್ತಿಲ್ಲ ಅದಕ್ಕೆ ಎಂತಕ್ಕೆ ನಿನ್ನ ಕನ್ನಡಕ? ನಿನ್ನ ಅಮ್ಮನೆಂತ ಇದು ಪ್ಯಾಂಟ್ ಕಟ್ ಮಾಡಿ ಬಂದಾಗ ಅಪ್ಪ ಇದೆಂತ ಅಲ್ಲಿ ಮೇಲೆ ಇದಾನ ಹಾಕಿದ್ದು. ಇದೆಂತಾರೆ ಇದು? ಇದೆಂತಾರೆ ಜುಟ್ಟು ಯಾ ಕೊಡ್ತಾ ನಿನ್ನ ಕನ್ನಡಕ? ಅದಕ್ಕೆ ಎಂತಕ್ಕೆ? ಮಾಂಗ ಬೇಕು ಜುಟ್ಟು ಕೊಡು, ತುಂಡು ಮಾಡ್ತೇವೆ ಜುಟ್ಟಿನ. ಮತ್ತೆ ಅದು ಅದು ಬಿಚ್ಚಿತ್ತು ಇರುವ ನಾವು ಕನ್ನಡಕ್ಕೆ ಉಳ್ಳ ತಂದರಲ್ಲ ನಾವು ಅಕ್ಕಿ ಮೇಲೆ ಮಾವಂಗೆ ಬನ್ನಿ ನಾವು ಅಕ್ಕಿ ಇರ್ತೀವಿ. ಬನ್ನಿ, ಎಣ್ಣೆ ಹಾಕಿದ್ಯಾರ? ಅವನ ಮೋರೆ ಅಗಲಿದ ಚಂದ ನೋಡು. ಎಣ್ಣೆ ಹಾಕಿದ್ಯಾ?
ಎಂಟು ಕಣ್ಣು ಹಾಕಿದ್ದು ಚಪ್ಪಲಿ ಬಗ್ಗೆ ತೋರಿಸುತ್ತೆ ಅಂತ ನೀನ ವಿಡಿಯೋ ಮೊನ್ನೆ ಮಾಡಿದ್ದ ವಾಪಸ್ ಮಾಡಿದ್ದ ಯಾವ್ದು ಅಲ್ಲ ಅದು ಮೊನ್ನೆ ಮಾಡಿರ್ತೀರ ಸುಂದ್ರಿ ಅಂಗಿ ಸುಂದರ ಇದು ಮೊನ್ನೆ ಮಾಡಿದ ವಿಡಿಯೋ ಮತ್ತಿನಂತ ನಿನ್ನ ಕನ್ನಡಕ ನನ್ನ ಹತ್ರ ಇದ್ದ ಅನ್ಕೋಕೆ ಮಾಡಿ ನಾನು ಒಳಗೆ ಹೋಗ್ತಾನೆ ಇವರ ಅಂದ ಚಂದ ತೋರಿಸ್ಕೊಂಡು ಕೂತ್ರೆ ನನ್ನ ಹೊಟ್ಟೆ ತುಂಬುದಿಲ್ಲ ಪಾಪನ ನನ್ನ ಅಪ್ಪ ನನಗಿಂತ ಸುಮಾರು ಬಗೆ ತಂದಿದಾರಂತೆ ಅಪ್ಪ ತಂದಿದ್ದಾರೆ ತಮ್ಮ ತಂದಿದ್ದಾನೆ ನೀನೆಂತ ತಂದಿದ್ದಿ ನಾ ಎಂತ ತರಲಿಲ್ಲ ಸತ್ಯ ತಂದ್ಯಾ ಇದೆಂತಾರೆ ಇದು ಇದು ಹೊಸ ಸತ್ಯ ತಂದ್ಯಾ ಇಲ್ಲ ಎಂತವೋ ತಂದಿದ್ದಾನೆ ಹಾಗಾದ್ರೆ ನೋಡ ಎಂತ ಸರ್ಪ್ರೈಸ್ ಹೋಗ ತೋರಿಸು ಎಂತ ತಂದೆ ನನ್ನ ಪ್ರಕಾರ ಫೆರಾರಿ ರೋಶೋ ಸತ್ಯ ನೋಡ ನೋಡ್ತೇನೆ ನಾನೇ ಒಳಗೆ ಹೋಗಿ ನೋಡ್ತೇನೆ ಇಲ್ಲಿ ಬಂದು ತಲುಪಿದ ತಕ್ಷಣ ಕಂಡದ್ದು ಈಗ ಐಸ್ ಕ್ರೀಮ್ ಹ್ಯಾಂಗಿನವ್ರ ಚಿಕ್ಕ ಐಸ್ ಕ್ರೀಮ್ ಆಯ್ತಾ ಇಲ್ಲ ಗಟ್ಟಿದ್ದು ತಾ ಗ್ಲಾಸ್ ತಾ ಒಳ್ಳೆ ಗತಿ ಕಟ್ಟವ್ರಂಗ ಮಾಡ್ತಾ ಎಂತಾರ ಏನ ಬೇಡ ಈಗ ಬೇಡ ಟೆಂತ್ ಇರಾ ತಾಯಿ ಮನೆಗೆ ಬಂದಾಗ ಒಂದು ಗೌಜಿ ಫ್ರೀಡಮ್ ಓವರ್ಲೋಡೆಡ್ ಅಂತ ಹೇಳ್ತಾವಲ್ಲ ಆ ತರ ಆಗಿದೆ ಮರಳು ಕಟ್ಲಿಕ್ಕೆ ಕೆಮಿಗೆ ಗಾಳಿ ಹೊಕ್ಕಿದೆ ಎಂತಾರೆ ಇಲ್ಲಿಂದ ಅಲ್ಲಿಗೆ ತೆಕ್ಕೊಂಡು ಹೋಗುವಾಗ ಚಿಕ್ಕ ಶೇಕ್ ಆದಿಕ್ಕ ಚಿಕ್ಕ ಐಸ್ ಕ್ರೀಮ್ ಮತ್ತೆ ಮಾವೆಂತ ತಿನ್ನಕ್ಕೆ ಇಲ್ಲಿ ಐಸ್ ಕ್ರೀಮ್ ಆದ್ರೆ ನೀ ತಕೊಂಡು ಹೋಗು ಅದಾದ್ರೆ ನೀರು ಹೋಗ್ತಿಲ್ಲ ಮನೆಗಿದ್ರೆ ಎಲ್ಲಿಗೆ ತಕೊಂಡು ಹೋಗ್ತದ ಐಸ್ ಕ್ರೀಮ್ ಇಲ್ಲ ಹಾಗೆ ಒಂದು ಹಠ ಮಾಡುದು ಒಳ್ಳೆ ಬುದ್ಧಿ ಎಲ್ಲ ಭಾರ್ಗವ ಇಲ್ಲ ತೆಂತ ಯಾರು ಅಂಗಿ ತೆಗೆ ಸುಸಾನ ಅಂಗಿ ತೆಗೆ ಅದ್ರ ತೊಳೆ ಅವ ನೆಕ್ಕಿದ್ದ ಮುಚ್ಚಳ ಹಾಕಿದ್ದಿಲ್ಲ ತಾನು ಮಾಡು ಅಂಗಿ ತಗೋ ಬಾ ಐಸ್ ಕ್ರೀಮ್ ಅಂತ ಹೇಳಿದಲ್ಲ ಆ ಡೈಲಾಗ್ ವಾಪಸ್ ಹೇಳು ಐಸ್ ಕ್ರೀಮ್ ಅಲ್ಲೆಲ್ಲ ಶುಗರ್ ಇರೋದು ಅದನ್ನ ತಿನ್ಬಾರ್ದು ಅಂತ ನೀನ್ ಇವತ್ತೊಂದು ಸ್ಪೂನ್ ತಿನ್ಬಾರ್ದು ಅಪರೂಪಕ್ಕೆ ಅವ್ರು ದಿನ ತಿಂತಾರೆ ಅವನ ಬುಡಕ್ಕೆ ಬರುವಾಗ ಅವನೇ ಹೇಳಿದ ಪ್ರಕಾರ ಎಲ್ಲಿಂದ ದಿನ ತಿನ್ನೋದು ಮನೆಯಲ್ಲಿ ಉಂಟು ಫ್ರಿಜ್ ಅಲ್ಲಿ ಉಂಟು ರೂಮಲ್ಲಿ ಉಂಟು ರೂಮಲ್ಲಿ ಐಸ್ ಕ್ರೀಮ್ ಇಡ್ಲಿಕ್ಕೆ ಆಗ್ತದ ಪುಟ್ಟಕ್ಕನಿಗೊಂದು ಪ್ರ್ಯಾಂಕ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಮಾವ ಹಾಕು 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 ಹಾಕ ಹಾಕದಕ್ಕೆ ಹಾಕದಕ್ಕೆ ಹಾಕು ಹೀಗೆಲ್ಲ ಲೂಟಿ ಮಾಡುವಾಗ ನಿಂಗೆ ಅಜ್ಜನ ಮನೆ ಮಾವನ ನೆನಪಾಗೋದಿಲ್ವಾ ನಮ್ಮ ಅಜ್ಜಿ ಮನೆ ಮಾವನ ನೆನಪಾಗೋದಿಲ್ವಾ ಹೀಗೆಲ್ಲ ಲೂಟಿ ಮಾಡುವಾಗ ನನ್ನಮ್ಮ ಮಾಡಿ ಮಾಡಿ ತಂದು ನಮಗೆ ಟೇಸ್ಟ್ ತೋರಿಸು ಸಾಂಬಾರ್ ಸರಿ ಆಗಿದೆ ಸಾರು ಸರಿ ಆಗಿದೆ ನೋಡಿ ಉಪ್ಪು ಬೇಕಾ ಚಪ್ಪೆ ಆಗಿದೆ ಅಂತ ಇದು ಇದ್ಯಾವ ಸರಿ ಇದು ಯಾವ ಕರ್ನಾಟಕ ಗೊತ್ತುಂಟಾ ಒಳ ಇದೆಲ್ಲ ಮುಟ್ಲಾಗ ಫ್ಲಿಪ್ಕಾರ್ಟ್ ಅಲ್ಲ ಲೆನ್ಸ್ ಕಾರ್ಟಾ ಅದೇ ಫ್ಲಿಪ್ಕಾರ್ಟ್ ಫಾಸ್ಟ್ ಟ್ರ್ಯಾಕ್ ಇದು ನನಗೆ ಹೀಗೆ ಅಂತದೊಂದು ಆಫರ್ ಬಂದಿತ್ತು ಯಾವ ಕನ್ನಡಕ ತಗೊಂಡ್ರು 50% ಆಫ್ ಅಂತ ಹೇಳಿ ಬಂದಿತ್ತು ಆಗ ಆ ಟೈಮಲ್ಲೇ ನಮಗೆ ಕನ್ನಡಕ ಇಂಥ ಗಾಗಲ್ಸ್ ಎಲ್ಲ ಇರಲಿಲ್ಲ ಸೊ ಒಂದು ತೆಗಿವ ಅಂತ ಹೇಳಿ ತೆಗ್ದದ್ದು ಒಂದು ಇವನು ತೆಗ್ದದ್ದು ಒಂದು ನನ್ನ ಗಂಡ ತೆಗ್ದದ್ದು ರೌಡಿ ಚಿಲ್ಲ ಚಂದ ಕಾಣ್ತದೆ ಐತೆ ಭಾರಿ ಚಂದ ಕಾಣ್ತದೆ ದೃಷ್ಟಿ ಆಗ್ತದೆ ನೋಡ್ಬೇಡಿ
ಆಗುವ ಕಾಲ ಬರುವಾಗ ಹಾಕಿದ್ರೆ ಇಟ್ಟಿರ್ಲಿ ಈಗ. ಅಷ್ಟೊತ್ತಿಗೆ ಇನ್ನೊಂದು ತೆಗೆದು ರೇಬ. ಆಗ ಇನ್ನೊಂದು ಸ್ಟೈಲ್ ಇದು ಇನ್ನೊಂದು ಮಾರ್ಕೆಟ್ ಅಲ್ಲಿ ಓಡ್ತಾ ಇರ್ತದೆ. ಆಗ ಇದೆಲ್ಲ ಓಲ್ಡ್ ಆಗಿರ್ತದೆ. ಗೊತ್ತಾತ ಅವಂಗದಂದ್ರೆ ಬತ್ತಲೆ ಮಾನಕದಿಂದ ಬ್ಯಾಂಗಲ್ ಹೇಳಿ ಅಂದಾಜ ಇದೆ ಅವಂಗೆ. ಬ್ಯಾಂಗಲ್ ಅಲ್ಲ ಕಡ್ಡ. ಹಾ ಕಡ್ಡ ಕಡ್ಡ ಬ್ಯಾಂಗಲ್ ಕಡ್ಡ ಆಯ್ತಾ? ಕಡ್ಡ ಬ್ಯಾಂಗಲ್ ಅಲ್ಲ ಕಡ್ಡ. ಅವನ ಕೈಗೆ ಹಾಕು. ಬೆಶಿಲಿಂಗೆ ಬಾ ಹಿಡಿ ನಿನಗೆ. ಐಸ್ ಕ್ರೀಮ್ ಎಲ್ಲ ತಿನ್ನಿ. ತಿಂತೇವೆ. ವಾವ್ ನೋಡ್ ಮಗ. ಅಷ್ಟೇ ಉದುರ್ಸೋದು. ಪಾಪ ಮಾವನಿಗೆ ಜೀವವೇ ಹೋಗ್ತದೆ. ಶೇಕ್ ಡಿಫೆನ್ಸಿಗೆ ಆಗ್ತದೆ. ಒಂದು ರಪ್ಪ ಕೈ ತೆಗೆದು ಹೌದು ಹೌದು. ಅದು ಅದಕ್ಕೆ ಕೇಳಿತ್ತು ಅಂದ ಮಾರಿ ಬಿಸ್ಕೆಟ್. ದೂರ 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 ಮಗಳು ದೂರ. ಎಂತ ಬೇಕು ಬುವ ನಂಗೆ? ತಿಂದಿದ್ಯಾ ಮಣ್ಣು ತಿಂದಿದ್ಯಾ? ಇದು ಕಿಟ್ಟಪ್ಪ ಸ್ವಾಮಿ ಯಶೋಧ ಮಾತೆಗೆ ಬಾಯಿ ತೋರಿಸಿದಂಗೆ ಹೇಳಿ ತೋರಿಸುತ್ತೆ ನೋಡು. ಬಿಟ್ಟು ವಿಡಿಯೋ ಮಾಡಿ ಇಲ್ಲ ಅದಕ್ಕೆ ಇಲ್ಲಿ ಮಾತ್ರ ಇಪ್ಪದು ಬಾಯಿ ಇಲ್ಲೇ ಅದಂತ ಹಿಂಗ್ ಮಾಡ್ತಾ ಇಪ್ಪದು. ತಿಂದಿದ್ದೆ ಹೇಳಿ ಹಾಗೆ ಕೇಳಿದ್ದ ನಾನು. ನನ್ನ ತಮ್ಮ ನನಗೆ ಜೋರ್ ಮಾಡಿದ್ದು. ನನಗೆ ಜೋರ್ ಮಾಡೋಷ್ಟದ್ದಾಗಿದೆಯಲ್ಲ ನೀನು. ನೋಡು ಅಫೆನ್ಸ್ ಆಗ್ತಾ ಉಂಟು ಇಲ್ಲಿ. ಬೇಡ ನಂಗೆ ಇಲ್ಲ. ಹೋಪ ನೀರು ಕೊಡ್ತೆ ಹೋಪ. ಕೋಡ ನೋಡಿ ನನ್ನ ಕೋಡಂಗೆ ಹಾಗೆ ಕಾಣ್ತದೆ ನೋಡಿಲಿ ಎಷ್ಟು ಚಂದ ಕಾಣ್ತೇನೆ. ಎಂತಾಗಿದೆ ಅದು ಸ್ಟೈಲ್ ಮಾಡಿ ನಿಂತ್ಕೊಳ್ಳೋದು ಬೇಡ, ಗೊತ್ತಾಗೋದು ಬೇಡ. ನಾನು ಹಂಗೆ ನಿಂತ್ಕೊಳ್ತೇನೆ. ಸರಿ ನಿಂತಿದ್ದಾನೆ ನೋಡು, ಮಾಮೂಲಿಯಾಗಿ ನಿಂತಿದ್ದಾನೆ ನೋಡಿ. ಟೆನ್ಷನ್ ಓಕೆ ಟೆನ್ಷನ್ ಅಂದ್ರೆ ಈಗಲ್ಲ ಸಾಕು. ಎಂತ ಕೋಡಂಗೆ ಕಾಣ್ತಿದೆ. ಹುಳುಕು ಅವನಿಗೆ. ನನಗೆ ಅಂತ ಹುಡುಕು, ನಾನು ಹಂಗೆ ಆಗ್ತೇನೆ. ಇಷ್ಟು ಚಂದ ಇದ್ದಾಳೆ ನನ್ನ ಅಕ್ಕ ಅಂತ. ಸುಂದರಿ ಊರ ಸುಂದರಿ. ಇಲ್ಲಿ ನೋಡಿ ಅಜ್ಜಿ ಮನೆಗೆ ಬಂದು ಕೆಲಸ ನೋಡಿ, ಇಲ್ಲಿ ಕೆಲಸ ಮಣ್ಣಿನ ಕೆಲಸ. ಅಜ್ಜಂಗಿದ್ದು ಮಗನ ಇನ್ನು ತೊಳವಲೆ. ಇವನಿಗಂತ ಇವನ್ಸ ಹೋಗ್ತಾನೆ ಕೆಲ್ಸಕ್ಕೆ. ಇಲ್ಲಿ ಅಮ್ಮ ಮತ್ತೆ ಅಪ್ಪ ಮಾತ್ರ ಇರ್ತದೆ ನೋಡಿ. ಇಲ್ಲಿ ನೋಡು ನಿನ್ನ ಅಳಿಯ ಮಾಡಿದ್ದಿಲ್ಲಿ. ಅಲ್ಲಿವರೆಗೆ ಅಂತೆಂತ ಹಾಗೆ ಇರುದು ಅಂತ ಕತೆಯಾ? ಕೂತ್ಕೊಂಡು ಹೇಳಿಸ್ಬೇಕಷ್ಟೆ ಅದ್ರಲ್ಲಿ ಅವರನ್ನು. ಇದೆಂತರ ಅವನದಲ್ಲಿ ಮಣ್ಣಿನ ಕೆಲಸ ನೋಡಿ. ಇಲ್ಲಿ ಮಣ್ಣಿನ ಕೆಲಸ ಎಷ್ಟು ಗೌಜಿ ಉಂಟು ನೋಡಿ. ಇದು ಮಣ್ಣಿನ ಕೆಲಸ. ಅಯ್ಯೋ ರಾಮ ದೇವ, ಇಲ್ಲಿ ಬೈವವರಿಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ, ಗೌಜಿ ಆಗಿದೆ ಅಲ್ಲ. ಬಸ್ತೆ ಮಾರಾಯ, ನಂಗೆ ಗೊತ್ತಿಲ್ಲ. ಈಗ ಅದನ್ನೆಲ್ಲ ಹೋಗಿ ಕ್ಲೀನ್ ಮಾಡಿ ಹೋಗು ನೀನು. ಹೋಗುವಾಗ ಕೆಲ್ಸಕ್ಕೆ ಹೋಗುವಾಗ ನೋಡಲ್ಲಿ ನಮ್ದೊಂದು ಬೇರೆ ವಹಿವಾಟು ಆಗ್ತಾ ಉಂಟು ತಮ್ಮಂದು. ಏನು ಅಂತ ಹೇಳಿದ್ರೆ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ನನ್ನ ತಮ್ಮ ಅಲ್ಲ ಫಸ್ಟ್ ಸ್ಯಾಲ್ರಿಯಲ್ಲಿ ಎಂತ ಕೊಡಿಸಿದ್ದಾನೆ ಅಂತ ಒಂದು ವ್ಲಾಗ್ ಹಾಕ್ತೇನೆ. ಅದಕ್ಕೆ ಸಂಬಂಧಪಟ್ಟದ್ದೊಂದೆಂತೋ ನನಗೆ ತೋರಿಸ್ತಾ ಇದ್ದಾನೆ ಇಲ್ಲಿ. ನಾನು ಹಾಗೂ ತಮ್ಮ ಇಲ್ಲಿ ಎಂಥದೋ ಮಾತಾಡ್ತಾ ಕೂತಿದ್ದೆವು. ಇವರದ್ದು ಸುದ್ದಿ ಇರಲಿಲ್ಲ, ಹಾಗೆ ಎಂತ ಮಾಡ್ತಾರೆ ಅಂತ ಮೆಲ್ಲ ಬಂದು ನೋಡಿದ್ದು ನಾನು. ಇಲ್ಲಿ ನನ್ನ ತಮ್ಮ ನನಗೆ ಗಿಫ್ಟ್ ಕೊಟ್ಟದ್ದಿತ್ತು, ಅವನ ಫಸ್ಟ್ ಸ್ಯಾಲ್ರಿದು. ಹಾಗೆ ಮಕ್ಕಳಿಗೆ ಎಲ್ಲ ಕೊಟ್ಟಿದ್ದ. ಅದೆಲ್ಲ ಏನು ಅಂತ ನೆಕ್ಸ್ಟ್ ಮಗಳಲ್ಲಿ ತೋರಿಸ್ತೇನೆ. ಅದರದ್ದು ಮೆಲ್ಲ ಮುಟ್ಟುದು, ತನಿಖೆ ಮಾಡೋದು ಎಲ್ಲ ಆಗ್ತಿತ್ತು. ಆಲ್ರೆಡಿ ಅವರಿಗೊಮ್ಮೆ ನೋಡಿ ಆಗಿದೆ. ಜಾಗ ಹೆಂಗ ತೋರಿಸುತ್ತೆ. ಈಗ ಹಾಕ್ಬೇಡಲ್ಲ, ಅಲ್ಲಿ ನೋಡಿ ನಿಮ್ಮ ಜಾಗವನ್ನು ಒಮ್ಮೆಗೆ ನೋಡಿ.
ಸಗಣಿ ತಟ್ಟೆಲ್ಲ ಹರಟಂಗೆ ಮಣ್ಣು ತಟ್ಟಿತ್ತು ಎಂತ ನೀರೆಲ್ಲ ಕುಟ್ಟದೆ ತಗೊಳ್ತೀಯ ಮಂಡ ಮೆಚ್ಚಾಗಿ ಕೂದಲೆಲ್ಲ ಉದುರಿ ಹೋಗ್ಬೋದು ಈಗ ಅಪ್ಪಂದು. ನೋಡಿ ನೋಡಿ ಕಟ್ಟಿದ್ದು ನಿಗಳ ಪುಳ್ಯಕ್ಕ. ಇನ್ನು ಸಾರಿನ ಕೆಲಸಕ್ಕೆ ಜನ ಬೇಕಾದ್ರೆ ಹೆಂಗಳ ದಿನಗಳು ಮತ್ತೆ ಮನೆ ಹತ್ರ ಒಂದು ಗೇಟ್ ಅವ್ರ ಹತ್ರ ಗೇಟ್ ಫಿಟ್ ಮಾಡಿ ದೊಡ್ಡ ರಾಜ್ಯದಲ್ಲಿ ಅದೇ ಕೆಲಸ. ಇನ್ನು ತಾಯಿ ಮನೆಗೆ ಬಂದ್ರೆ ಗಮ್ಮತ್ತು ತಿನ್ಲಿಕ್ಕೆ ಏನಾದ್ರೂ ಇದ್ದೇ ಇರ್ತದೆ ಆಯ್ತಾ. ನಾವು ಬರ್ತೇವೆ ಅಂತ ಗೊತ್ತಾದ್ರೆ ಅಪ್ಪ ತಮ್ಮ ಏನಾದರೂ ತಂದಿಡ್ತಾರೆ. ಇವತ್ತು ಮಿಕ್ಸ್ಚರ್ ಮತ್ತೆ ಯಾವ ಫಾಲ್ತು ನಾನು. ಆಮೇಲೆ ಬನ್ನು, ಮಾರಿ ಬಿಸ್ಕಿಟ್, ಆಮೇಲೆ ಇನ್ನೆಂತ ಅಂತ ಹೇಳಿದ್ರೆ ಐಸ್ ಕ್ರೀಮ್, ಇಂಥದ್ದು ಎಲ್ಲ ಸಹ ತಂದಿರ್ತಾರೆ ಆಯ್ತಾ. ಇದು ಮಿನಿಮಮ್. ಇನ್ನೂ ಸಹ ಏನೇನೋ ಇರ್ತದೆ. ಇವತ್ತು ನಾವು ಬೆಳಿಗ್ಗೆ ಬಂದು ಸಂಜೆ ಹೋಗುವ ಕಾರಣ ಇಷ್ಟು. ಆಮೇಲೆ ದ್ರಾಕ್ಷಿ ಜ್ಯೂಸ್ ಮಾಡಿದ್ರು ಅಪ್ಪ, ಸೂಪರ್ ಆಗಿತ್ತು ಆಯ್ತಾ. ದ್ರಾಕ್ಷಿ ಜ್ಯೂಸ್ ಅಲ್ಲ, 100 ವರ್ಷ ಹಳೆ ವೈನ್ ಕೊಡ್ತದ್. ನಾವು ಎಲ್ಲುಂಟು ತೋರ್ಸು ವೈನ್. ಅದನ್ನು ನಮಗೆ ಗೊತ್ತಾಗಬಾರ್ದು ಅಂತ ಹೇಳಿ ಫ್ರಿಜ್ಜಲ್ಲಿ ಜ್ಯೂಸ್ ಅಂತ ಹೇಳಿ ಇಟ್ಟತ್ತಂತೆ. ಏನು ಇದ್ದಾನೆ ತಾಯಿ. ಎಸ್ ನೋಡಿ ವೈನ್ ಹಾಗೆ ಉಂಟದ್ರ ಕಲರ್. ನಿಂಗೆ ಗೊತ್ತು ವೈನ್ ಆಗಿ ಇರೋದು ಅಂತ. ನಾನು ಕುಡಿಯೋದಿದ್ರೆ ಅಂತ ನೋಡ್ಬಾರ್ದು ಅಂತ ಉಂಟಾ? ಒಳಗೆ ಹೋಗಿ ನೋಡ್ಬೇಕಾ? ವಿಡಿಯೋಸು ಫೋಟೋಸ್ ಎಲ್ಲ. ಕಾಫಿ ಹಾಕು. ಅದ ಹೆಂಗ ಸುಮ್ಮನೆ ತೆಗದ್ದು ನೀ ತಲೆ ಬಿಸಿ ಮಾಡಿದ. ನಾನು ಕಾಫಿ ಮಾಡ್ತಾ ಇದ್ದೇನೆ, ನೀವು ಜ್ಯೂಸ್ ಕೊಡ್ತೀರ ಅಂತ ಹೇಳಿ ಅಮ್ಮನಿಗೆ ತಲೆ ಬಿಸಿ. ಹಾಗೆ ತಮ್ಮ ಸರ್ಪ್ರೈಸ್ ನಿಜವಾಗ್ಲೂ ಇವತ್ತು ದೊಡ್ಡ ಸರ್ಪ್ರೈಸ್ ಆಯ್ತಾ, ನನಗೆ ಗೊತ್ತಿಲ್ಲ. ನಾವು ತುಂಬ ಖುಷಿ ಆದವು, ಎಮೋಷನಲ್ ಆದೆವು, ಎಲ್ಲ ಆಯಿತು. ಈಗ ಮಕ್ಕಳು ಹೋಗುವಾಗ ಒಮ್ಮೆ ಕತೆ ನೋಡಬೇಕು ಅಂತ ಹೇಳಿ ಮಾವನ ಮನೆಯಲ್ಲಿ ಲ್ಯಾಪ್ಟಾಪಲ್ಲಿ ಕೂತ್ಕೊಂಡು ಕತೆ ನೋಡ್ತಿದ್ದಾರೆ. ಲ್ಯಾಪ್ಟಾಪ್ ಬೇರೆಂತೂ ಹೇಳಿಕೊಂಡಿತ್ತ. ಲ್ಯಾಪ್ಟಾಪಲ್ಲಿ ಕೂತ್ಕೊಂಡು ಕತೆ ನೋಡ್ತಿದ್ದಾರೆ, ತೋರಿಸ್ತಾನೆ. ಇವತ್ತು ಪುಟ್ಟಕ್ಕ, ಓಹೋ ಅವಳು ಕೂತ ಚಂದ ನೋಡಿ. ಪುಟ್ಟಕ್ಕ ಮತ್ತೆ ಪುಟ್ಟಣ್ಣ ನಾನು ಕಾಣದೆ ಸುಮಾರು ಸಮಯ ಆಯ್ತು ಅಂತ ಸುಮಾರು ಜನ ಎಲ್ಲ ಕಮೆಂಟ್ ಹಾಕಿದ್ರ ಆಯ್ತಾ. ಇವತ್ತು ಕಾಣ್ಬೋದು. ಹೋಪನ ಆನ್ ಮನೆಗೆ ಹೋಗ್ತೆ ಅವಳು ರೆಡಿ. ಇಲ್ಲ ಹೋಗ್ತಿಲ್ಲ ಕರ್ಕೊಂಡು ಹೋಗ್ತೆ. ಹೋಪಾಗ ಕರ್ಕೊಂಡು ಹೋಗ್ತಾ ಅತ್ತ. ಪುಟ್ಟಕ್ಕ ನಮಸ್ತೆ ಮಾಡು. ಹಾ ಪುಟ್ಟಣ್ಣ ನಮಸ್ತೆ. ಪುಟ್ಟಕ್ಕ ಮಾಡು ನಮಸ್ತೆ. ಹಾ ಬಾಯ್ ಮಾಡುದು ಹೆಂಗೆ? ಆ ಬಾಯ್ ಎಲ್ಲ ಟಾಟಾ ಬಾಯ್ ಮಾಡು. ಬಾಯ್ ಮಾಡು. ಏನಿಲ್ಲ, ಅವರಲ್ಲಿ ಮೀನು ಚಿಕ್ಕಿತ್ತು. ಮದುವೆದ ಹೆಣ್ಮಕ್ಳನ್ನು ತಾಯಿ ಮನೆಯಲ್ಲಿ ನಿಲ್ಲಕ್ಕೆ 1 ವರ್ಷಕ್ಕೆ ಕಳಿಸಿ, 1 ತಿಂಗಳಿಗೆ ಕಳಿಸಿ, 1 ವಾರ, 1 ದಿನ, 1 ಗಂಟೆ, ಅದು 1 ನಿಮಿಷಕ್ಕೆ ಸುಮ್ಮನೆ ಹೀಗೆ ಬರುವಂತ ಹೇಳಿ ಹೆಣ್ಮಕ್ಳಲ್ಲಿ ಹೇಳಿ ಅವರೆಷ್ಟು ಸಂಭ್ರಮ ಪಡೋರು ಯಾರೂ ಇಲ್ಲ ಆಯಿತಾ. ಅವರು ಎಷ್ಟೊತ್ತಿಗೆ ಹೇಳಿದ್ರು ತಾಯಿ ಮನೆಗೆ ಹೋಗಲಿಕ್ಕೆ ಯಾವತ್ತೂ ರೆಡಿ ಆಗಿರ್ತಾರೆ. ಅಂಥ ಪ್ರೀತಿ ಮದುವೆದ ಹೆಣ್ಮಕ್ಳಿಗೆ ತಾಯಿ ಮನೆ ಅಂತ ಹೇಳಿದರೆ ಅದೇನು ಅಂತ ಗೊತ್ತಿಲ್ಲ, ಎಲ್ರಿಗೂ ಅಷ್ಟೇ ಅಲ್ವಾ. ಸೊ ಇವತ್ತು ಬಂದದ್ದು 1 ದಿನಕ್ಕೆ ಆದರೂ ಅನಿವಾರ್ಯವಾಗಿ ಬರುವ ಪರಿಸ್ಥಿತಿ ಬಂದದ್ದು ಅನಿವಾರ್ಯಕ್ಕಾದರೂ ಪ್ರೀತಿ ಮಾತ್ರ ಅಪಾರ ಆಯಿತಾ ತಾಯಿ ಮನೆಯಿಂದ ಸಿಗೋದು. ಸೊ ಈಗ ಹೊರಡುವ ಸಮಯ ಕೂಡ ಬಂತು. ಇಲ್ಲಿ ನೋಡಿ ನೋಡ್ತಾ ಇದ್ದಾನೆ ಸುಬ್ಬ. ಕನ್ನಡಕ ಕೊಡ್ತಿದ್ದಾರೆ ನನಗೆ. ಹಾಂ ಸುಬ್ಬಣ್ಣನಿಗೆ ಸಹ ಕೆಲಸ ಉಂಟಲ್ಲ ಹಾಗೆ. ಒಟ್ರಶ್ ಹಾಕಿಡ ಹಾಕೋಸುತ್ತೆ ಆಯಿತು. ಇನ್ನು ಹೊರಡುದು. ಸರಿ ಮೊಬೈಲ್ ಕೊಟ್ಟೋಗು ನನಗೆ. ಹೌದು, ಅವನಿಗೆ ಹೇಗೆ ಬೇಕಾಗ್ತದೆ. ನಾವೀಗ ನಮ್ಮ ಮನೆಗೆ ಹೊರಡುದು. ಅಪ್ಪನ ಮನೆ ವ್ಲಾಗನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೇನೆ. ಆಮೇಲೆ ಅವನ ಫಸ್ಟ್ ಸ್ಯಾಲರಿಲಿ ಎಂತ ಗಿಫ್ಟ್ ಕೊಟ್ಟದ್ದು ಅಂತ ಅದೊಂದು ಸಪ್ರೇಟ್ ವ್ಲಾಗಲ್ಲಿ ಹೇಳ್ತೇನೆ. ನಾನು 1 ಪೌಂಡ್ ಚಿನ್ನ ಕೊಟ್ಟದ್ದು. ಅದು ಸಣ್ಣ ಬರ್ತದೆ ಅವನಿಗೆ.
ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ. ನಾನಿನ್ನು ನೆಕ್ಸ್ಟ್ ವರ್ಷ ಸಿಗೋದು. ಟಾಟಾ.